ಟಿಕೆಟ್ ಟು ಟಾಪ್ 6 ಟಾಸ್ಕ್ ನೀಡು ಒಂದಾದ ನಂತರ ಒಂದರಂತೆ ನಿರ್ಮಿಸುತ್ತಾ ಟವರ್ ಅನ್ನು ಏರಿ ಶಿಖರದಲ್ಲಿ ನಿಂತು ಜೈ ಬಿಗ್ ಬಾಸ್ ಎಂದು ಘೋಷಣೆ ಕೂಗಬೇಕು. ಬಿಗ್ ಬಾಸ್ ಮನೆಯಲ್ಲಿ ವಾರ ಪೂರ್ತಿ ಟಿಕೆಟ್ ಟು ಟಾಪ್ 6 ಅನ್ನೋ ಒಂದು ಟಾಸ್ಕ್ ಅನ್ನು ನಡೆಸಲಾಯಿತು. ಅದಕ್ಕೆ ಈಗ 4 ಜನ ಫೈನಲ್ ಆಗಿದ್ದಾರೆ. ಅದರಲ್ಲಿ ಕಾವ್ಯ, ಧನುಷ್ ಹಾಗೆ ಅಶ್ವಿನಿ ಮತ್ತೆ ರಘು ಅವರು ಆಯ್ಕೆಯಾಗಿದ್ದಾರೆ. ಈ 4ರಲ್ಲಿ ಒಬ್ರು ಈಗ ಟಿಕೆಟ್ ಟು ಫಿನಾಲೆ ಅಂದ್ರೆ ಡೈರೆಕ್ಟ್ ಫಿನಾಲೆಗೆ ಹೋಗ್ತಾರೆ. ಅದರಲ್ಲಿ ಯಾರು ಅಂತ ಹೇಳಿ ಸೆಲೆಕ್ಟ್ ಮಾಡಲಿಕ್ಕೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಟಾಸ್ಕ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಟಾಸ್ಕ್ ಅನ್ನ ನೀವು ಹಿಂದಿನ ಸೀಸನ್ ಅಲ್ಲೂ ನೋಡಿರ್ತೀರಾ. ಆ ಸೀಸನ್ ಅಲ್ಲಿ ಹನುಮಂತು ಈ ಟಾಸ್ಕ್ ಅನ್ನ ಗೆದ್ದು ಟಿಕೆಟ್ ಟು ಫಿನಾಲೆ ಅನ್ನೋ ಒಂದು ಟಿಕೆಟ್ ಅನ್ನ ಪಡೆದು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ. ಅವರು ಕೂಡ ವಿನ್ನರ್ ಆಗ್ತಾರೆ. ಆದರೆ ಈ ಒಂದು ಟಾಸ್ಕ್ ಅನ್ನ ಮತ್ತೆ ಕೊಟ್ಟಿದ್ದಾರೆ. ಇದಕ್ಕೆ ಈಗ ರಘು ಅಣ್ಣ, ಧನುಷ್, ಅಶ್ವಿನಿ, ಕಾವ್ಯ ಈ 4 ಜನನು ಆಡಬೇಕಾಗತ್ತೆ. ಮಸ್ತಾಗಿರುವಂತಹ ಒಂದು ಸೆಟ್ಟನ್ನು ಹಾಕಿದ್ದಾರೆ. ಇದಕ್ಕೆ ಇವರು ಒಬ್ಬೊಬ್ಬರು ಹೆಲ್ಪರ್ ಅನ್ನ ತಗೊಳ್ಬೇಕಾಗತ್ತೆ. ನನ್ನ ಪ್ರಕಾರ ಕಾವ್ಯ ಗಿಲ್ಲಿಯನ್ನ ಹೆಲ್ಪಿಂಗ್ ತಗೊಂಡ್ರೆ ಧನುಷ್ ಅವರು ರಾಶಿಕನ್ನ ತಗೊಂಡಿದ್ದಾರೆ. ಅಶ್ವಿನಿ ಮೇಡಮ್ ಅವರು ಬಂದು ನಮ್ಮ ಧ್ರುವಂತ್ ಅವ್ರನ್ನ ತಗೊಂಡಿರ್ತಾರೆ. ಪಾಪ ನಮ್ಮ ರಘು ಅಣ್ಣ ಅವರಿಗೆ ನಮ್ಮ ರಕ್ಷಿತಾ ಅವರೇ ಒಂದು ಸೇಫ್ ಅಂತ ಹೇಳಿ ಆಡ್ಬೋದು. ಬಟ್ ನಿಮಗೆ ಗೊತ್ತಿರ್ಬೋದು ಧನುಷ್ ಅವರು ರಾಶಿಕನ್ನ ತಗೊಂಡಿರೋದ್ರಿಂದ ರಾಶಿಕಾ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾಳೆ. ಸೊ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆ ಒಂದು ಕಡ್ಡಿಗಳನ್ನ ಕೋಲ್ಗಳನ್ನ ಕೊಟ್ಟಿದ್ದಾರೆ. ಆ ಕೋಲ್ಗಳನ್ನ ಸ್ವಿಮ್ಮಿಂಗ್ ಪೂಲ್ ಒಳಗೆ ದುಮ್ಕಿ ತಂದು ಈ ಆಟಗಾರರಿಗೆ ಕೊಡಬೇಕು. ಇವರು ಆ ಏಣಿಯ ಮುಖಾಂತರ ಆ ಕೋಲುಗಳನ್ನ ಜೋಡಿಸಿ ಏಣಿ ಮಾಡಿಕೊಂಡು ಆ ಏನು ಇಲ್ಲಿ ತೋರಿಸ್ತಿದೀವೋ ಈ ಸೆಟ್ನ ಮೇಲೆ ಏರಬೇಕು. ಸೊ ಒಂದರ ಮೇಲೆ ಒಂದು ಜೋಡಿಸ್ಕೊಂಡು ಮೇಲೆ ಏರಿ ಅಲ್ಲಿರುವಂತಹ ಬಾವುಟವನ್ನ ತೆಗೆದು ಜೈ ಬಿಗ್ ಬಾಸ್ ಅಂತ ಹೇಳಿ ಜೋರಾಗಿ ಕೂಗಬೇಕು. ಅತಿ ಕಡಿಮೆ ಸಮಯದಲ್ಲಿ ಯಾರು ಕೂಗಿರ್ತಾರೋ ಅವರು ಡೈರೆಕ್ಟ್ ಟಿಕೆಟ್ ಟು ಫಿನಾಲೆ ಅನ್ನೋ ಒಂದು ಟಿಕೆಟ್ ಅನ್ನ ಪಡೆದು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ. ಸೊ ಒಟ್ಟು ಫೈನಲ್ಗೆ ಹೋಗೋರು ಕೇವಲ 5 ಜನ ಮಾತ್ರ. ಈ ಟಾಸ್ಕ್ ಅಲ್ಲಿ ಗೆದ್ದವರು ಒಂದು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ. ಇದರಲ್ಲಿ ನನ್ನ ಪ್ರಕಾರ ಗೆದ್ದಿರೋದು ಧನುಷ್ ಅನ್ಕೋತೀನಿ. ಯಾಕಂದ್ರೆ ಧನುಷ್ ಮತ್ತೆ ರಾಶಿಕಾ ಇಬ್ರು ಕೂಡ ಟಾಸ್ಕ್ ಕಿಂಗ್ ಟಾಸ್ಕ್ ಕ್ವೀನ್ ಅಂತ ಕರೆಸ್ಕೋತಾರೆ. ಅಂತವರೇ ಒಂದು ಜೋಡಿಯಾಗಿ ಆಡಿರೋದ್ರಿಂದ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿರ್ತಾರೆ, ತುಂಬಾ ಸ್ಪೀಡ್ ಆಗಿ ಆಡಿರ್ತಾರೆ. ಅದರಿಂದಾಗಿ ಧನುಷ್ ಅವರು ಮೊದಲ ಫೈನಲಿಸ್ಟ್ ಆಗಿರೋದ್ರಲ್ಲಿ ಡೌಟೇ ಬೇಡ. ಸೊ ಇದರಲ್ಲಿ ಕಾವ್ಯ ಅವರು ಕೂಡ ಇದ್ದಾರೆ, ಅಶ್ವಿನಿ ಅವರು ಕೂಡ ಇದ್ದಾರೆ, ರಘು ಅವರು ಕೂಡ ಇದ್ದಾರೆ. ಬಟ್ ಇವರಿಗೆ ಸಪೋರ್ಟ್ ಕೊಟ್ಟಿರುವಂತವ್ರು ನಿಮಗೆ ನೋಡ್ಬೋದು, ಗಿಲ್ಲಿ ಟಾಸ್ಕ್ ಅಂತ ಬಂದಾಗ ತುಂಬಾ ಹಿಂದೆ ಉಳಿತಾನೆ, ಅಷ್ಟು ಸ್ಪೀಡ್ ಆಗಿ ಆಡ್ಲಿಕ್ಕೆ ಬರೋದಿಲ್ಲ. ಇನ್ನು ಅಶ್ವಿನಿ ಅವರ ಜೋಡಿ ಆಗಿರುವಂತಹ ಧ್ರುವಂತ್ ಅವರು ಕೂಡ ಸ್ವಲ್ಪ ಪೈಪೋಟಿಗಳನ್ನ ಕೊಟ್ಟಿರಬಹುದು, ತಂದು ಬೇಗ ಪೈಪ್ಗಳನ್ನ ಕೊಟ್ಟಿರೋದ್ರಲ್ಲಿ. ಬಟ್ ಅಶ್ವಿನಿ ಅವರು ಹತ್ತೋದ್ರಲ್ಲಿ ಸ್ವಲ್ಪ ವೀಕ್ ಇರೋದ್ರಿಂದ ಅವ್ರ ಕೈಲಿ ಆಗಿಲ್ಲ. ಹೀಗೂ ರಕ್ಷಿತಾ ಮತ್ತೆ ನಮ್ಮ ರಘುವಣ್ಣ ನೋಡಕ್ ಹೋದ್ರೆ ರಘುವಣ್ಣ ಅವರು ವೇಟ್ ಅಲ್ಲಿ ಜಾಸ್ತಿ ಇದ್ದಾರೆ. ಅವ್ರು ಹತ್ತೋದಕ್ಕೆ ಪ್ರಾಬ್ಲಮ್ ಆಗ್ಬೋದು, ಅಥವಾ ಆ ಒಂದು ಸ್ವಿಮ್ಮಿಂಗ್ ಪೂಲ್ ಇರುವಂತಹ ಕೋಲ್ಗಳನ್ನು ತಂದು ಕೊಡೋದ್ರಲ್ಲಿ ರಕ್ಷಿತಾನು ಕೂಡ ಹಿಂದೆ ಉಳಿದಿರಬಹುದು. ಬಟ್ ಈ ಆಟ ಆಡ್ಬೇಕಾದ್ರೆ ತುಂಬಾ ರಿಸ್ಕ್ ಇಂದ ಆಡಿದ್ದಾರೆ. ಇಬ್ರು ಕೆಳಗೆ ಬೀಳುವಂತ ಸಂದರ್ಭದಲ್ಲಿ ಕ್ರೇನ್ ಮುಖಾಂತರ ಹಿಡ್ಕೊಂಡಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ಟಾಸ್ಕ್ ಅಲ್ಲಿ ಯಾರು ಗೆದ್ದೋಗಿರ್ಬೋದು, ನಿಮ್ಮ ಗೆಸ್ ಏನು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.